ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಇನ್ನೇನು 2028ರ ವಿಧಾನಸಭಾ ಚುನಾವಣೆಗಳಿಗೆ 2 ವರ್ಷ 8 ತಿಂಗಳಷ್ಟೇ ಬಾಕಿ. ರಾಜ್ಯದಲ್ಲಿ ಸರ್ಕಾರದ ನೇತೃತ್ವವನ್ನ ಯಾರು ವಹಿಸುತ್ತಾರೆ ಅನ್ನುವ ಕುತೂಹಲ ಎಲ್ಲರಲ್ಲೂ ಇದೆ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆ ಮುರಿದು ಪೂರ್ಣಾವಧಿ ಮುಂದುವರಿಯುವ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನವರಿ 2020ರ ನಂತರ ಸಿಎಂ ಆಗುವ ಕನಸಿನಲ್ಲಿದ್ದಾರೆ. ಇದೆಲ್ಲದರ ನಡುವೆ ಪ್ರತಿಪಕ್ಷ ಬಿಜೆಪಿ ತಾನು ಅಧಿಕಾರಕ್ಕೆ ಬರೋದಕ್ಕೆ ಕಾದು ಕುಳಿತಿದೆ. ಆದರೆ ಬಿಜೆಪಿಗೆ ಈ ಇಬ್ಬರಲ್ಲಿ ಯಾರಿರೋದು ಹೆಚ್ಚು ಅನುಕೂಲ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಏನಿದು ಲೆಕ್ಕಾಚಾರ ಅಂತ ಡಿಟೇಲ್ಡ್ ಆಗಿ ನೋಡೋಣ ಬನ್ನಿ. ಹೌದು, ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಸಂಪ್ರದಾಯ ಇರೋದ್ರಿಂದ ಬಿಜೆಪಿ ತನಗೆ ಅಧಿಕಾರ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಚುನಾವಣೆ ಎದುರಿಸಿದ್ರೆ ಬಿಜೆಪಿಗೆ ಹೊಸ ತಂತ್ರ ಮಾಡುವ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ಅವರು ಹೆಚ್ಚಾಗಿ ಜಾತಿ ಪ್ರಾಬಲ್ಯ, ಆರ್ಎಸ್ಎಸ್ ವಿರೋಧಿ ಸಿದ್ಧಾಂತ ಮತ್ತು ಮುಸ್ಲಿಂ ತುಷ್ಟೀಕರಣದ ಮೇಲೆ ಚುನಾವಣೆಗೆ ಎದುರಿಸುತ್ತಾರೆ. ಈ ಎಲ್ಲಾ ತಂತ್ರಗಳನ್ನ ಬಿಜೆಪಿ 2018ರ ಚುನಾವಣೆಯಲ್ಲಿ ಸಮರ್ಥವಾಗಿ ಎದುರಿಸಿತ್ತು. ಹಾಗೆಯೇ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲೂ ಬಿಜೆಪಿಗೆ ಲಾಭವಾಗಿತ್ತು. ಜೊತೆಗೆ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ವಿಚಾರದಲ್ಲಿ ಗೊಂದಲಮಯ ನಿಲುವು ತಳೆದಿರೋದ್ರಿಂದ ಮತ್ತು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾದ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸುತ್ತಾ ಇರೋದ್ರಿಂದ ಬಿಜೆಪಿಯ ತಂತ್ರಗಾರಿಕೆ ಸಲೀಸಾಗಿ ನಡೆಯುತ್ತೆ. ಆದ್ರೆ ಇತ್ತ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರು 2026ರ ಜನವರಿ ವೇಳೆಗೆ ಸಿಎಂ ಆಗಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಬಿಜೆಪಿಗೆ ಪರಿಸ್ಥಿತಿ ತುಂಬಾ ಸವಾಲಾಗುತ್ತೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ವೃತ್ತಿಪರರನ್ನ ಬಳಸಿಕೊಂಡು ಚುನಾವಣಾ ತಂತ್ರಗಾರಿಕೆ ನಡೆಸಬಲ್ಲರು ಅನ್ನೋದು 2023ರ ಚುನಾವಣೆಯಲ್ಲಿಯೇ ಸಾಬೀತಾಗಿದೆ. ಸಿದ್ದರಾಮಯ್ಯ ಅವರಿಗೆ 78 ವರ್ಷವಾದ್ರೆ ಡಿಕೆ ಶಿವಕುಮಾರ್ ಅವರಿಗೆ 63 ವರ್ಷ. ಅವರು ಈಗಲೂ ಕಾಂಗ್ರೆಸ್ನಲ್ಲಿ ಯುವ ಮುಖ ಅಂತಿದ್ದಾರೆ. ಬಂಡೆ ಅನ್ನೋ ಪಂಚ್ ಲೈನ್ ಕೂಡ ಯುವಕರನ್ನ ಆಕರ್ಷಿಸುತ್ತೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರು ಮೃದು ಹಿಂದುತ್ವವನ್ನ ಪ್ರದರ್ಶಿಸಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದು ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳಿದ್ದು, ಇತ್ತೀಚೆಗೆ ಆರ್ಎಸ್ಎಸ್ ಪ್ರಾರ್ಥನೆಯನ್ನ ಸದನದಲ್ಲಿ ಹೇಳಿರೋದು ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದ ನ್ಯೂಟ್ರಲ್ ಹಿಂದೂ ಮತದಾರರನ್ನ ಸೆಳೆಯಬಲ್ಲದು. ಇದು ಬಿಜೆಪಿ ಅಡೆಗಿನ ಹಿಂದೂ ಮತಗಳಲ್ಲಿ ವಿಭಜನೆ ಮಾಡಬಲ್ಲದು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಹೆಚ್ಚು ಶಾಸಕರಿಲ್ಲದೆ ಇದ್ರೂ ಹೆಚ್ಚು ಕಾರ್ಯಕರ್ತರಿದ್ದಾರೆ. ಸಂಘಟನಾತ್ಮಕವಾಗಿ ಬಿಜೆಪಿಯನ್ನು ಎದುರಿಸಬಲ್ಲ ಶಕ್ತಿ ಅವರ ನೇತೃತ್ವಕ್ಕಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಇರುವ ಭ್ರಷ್ಟಾಚಾರದ ಆರೋಪಗಳನ್ನ ಬಳಸೋದು ಬಿಜೆಪಿಗೆ ಸುಲಭ. ಆದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಇರೋ ಭ್ರಷ್ಟಾಚಾರ ಆರೋಪಗಳು ಇನ್ನೂ ಸಾಬೀತಾಗಿಲ್ಲ. ಹಾಗಾಗಿ ಒಂದು ಹೊಸ ಮುಖ, ಸಂಘಟನಾ ಶಕ್ತಿ, ಹಣಬಲ, ಕಡಿಮೆ ನಕಾರಾತ್ಮಕ ಅಂಶಗಳನ್ನು ಹೊಂದಿರುವ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದರೆ ಬಿಜೆಪಿಗೆ ಹೆಚ್ಚು ಸವಾಲ್ ಎದುರಾಗುತ್ತದೆ. ಹಾಗಾಗಿ ಸಿದ್ದರಾಮಯ್ಯ ಅವರೇ ಪೂರ್ಣ ಅವಧಿಗೆ ಮುಂದುವರಿಯುವುದು ಬಿಜೆಪಿಗೆ ಅನುಕೂಲಕರವಾದ ಮಾರ್ಗ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಈಗ ನಡೆಯುತ್ತಿರುವ ಈ ಆಂತರಿಕ ಲೆಕ್ಕಾಚಾರಗಳು ಮುಂದಿನ ಚುನಾವಣೆಯ ಫಲಿತಾಂಶಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಎನ್ನುವುದನ್ನ ಕಾದ್ ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.